ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30 ಹಾಗೂ 31ನೇ ಕಂತಿನ ಹಣ 4,000 ಆದರೂ ಜಮಾ ಆಗ್ತಾ ಇದೆ. ಹೌದು, ಇವತ್ತು ಕೂಡ ಜಮಾ ಆಗ್ತಾ ಇದೆ. ನಿನ್ನೆ ಮೊನ್ನೆನೂ ಕೂಡ ಜಮಾ ಆಗಿದೆ. ಅದರಲ್ಲಿ ಇವತ್ತು ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಹಾಗಾದರೆ ಈ 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲಿ ಅಂತಹ ವಿಷಯ ಏನಿದೆ. ಈ 30 ಮತ್ತು 31ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ಇದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. ಮಧ್ಯದಲ್ಲಿ 2-3 ತಿಂಗಳ ಹಣವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಂಡು ಬಿಡತ್ತೆ. ಹಾಗಾದರೆ ಬನ್ನಿ, ಈಗಾಗಲೇ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ಯಾಮಾರಿಸಿದ್ದು. ಆ 2 ತಿಂಗಳ ಹಣದ ಬಗ್ಗೆ ನಾನು ಮೊದಲು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಅವತ್ತು 2025 ಮಾರ್ಚ್ ಹಾಗೂ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ, ಆ 2 ತಿಂಗಳ ಹಣವನ್ನು ಕೊಡುವಂತಹ ಸಂದರ್ಭದಲ್ಲಿನೇ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಾರಂಭದಲ್ಲಿ ನಿಮಗೆ ಗೊತ್ತಿರಬಹುದು, ಅಕ್ಕಿ ದಾಸ್ತಾನು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನಿಮಗೆ ದುಡ್ಡಿನ ವಿತರಣೆಯನ್ನು ಅಂದರೆ ಡೈರೆಕ್ಟ್ ಆಗಿ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಕೊಡ್ತಾ ಇದ್ರು. ಆದರೆ ಈಗ ಈ ದುಡ್ಡಿನ ಬದಲಾಗಿ ನಿಮಗೆ ಅಕ್ಕಿ ವಿತರಣೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅದೇ ಸಂದರ್ಭದಲ್ಲಿ, ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಸಂದರ್ಭದಲ್ಲಿ ಈ ಅಕ್ಕಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿ. ಸೊ ಆವಾಗ ಏನಾಗತ್ತೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಜನವರಿ ತಿಂಗಳ ಹಣ ಕೊಟ್ಟ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಡಲಾಗತ್ತೆ. ಸೊ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡೋದೇ ಇಲ್ಲ. ಆ 2 ತಿಂಗಳ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು BJP ನಾಯಕರು ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಾಡ್ತಾರೆ. ಆ 2 ತಿಂಗಳ ಹಣವನ್ನು ನೀವು ಮಹಿಳೆಯರಿಗೆ ಯಾಕೆ ಕೊಡಲಿಲ್ಲ? ಆ 2 ತಿಂಗಳ ಹಣ 5,000 ಕೋಟಿ ಹಣ ಎಲ್ಲೋಯ್ತು? ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಸೊ ಬಹಳಷ್ಟು ಪ್ರೆಷರನ್ನು ಬಿಲ್ಡ್ ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒತ್ತಾಯವನ್ನು ಹೇರಲಾಗತ್ತೆ. ಯಾಕೆ ಅಂತ ಕೇಳೋದಾದರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರೋದಿಲ್ಲ, ಅದು ನಿಜ ಕೂಡ ಹೌದು. ಅದು ಸುಮ್ಮನೆ ಎಬ್ಬಿಸಿರುವಂತಹ ಒಂದು ಸುದ್ದಿ ಅಲ್ಲ, ಅದು ನಿಜ ಆಗಿರುತ್ತೆ. 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು BJP ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡ್ತಾರೆ. ಆ 2 ತಿಂಗಳ ಹಣವನ್ನು ನೀವು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಮಾರಿಸಿದಿರಿ, ಅದು ಮಹಿಳೆಯರ ದುಡ್ಡು, ಮಹಿಳೆಯರಿಗೆ ಮೋಸ ಮಾಡಿದಿರಿ ಅಂತ ಸಾಕಷ್ಟು ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ನಾನು ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಮಾಹಿತಿ ಸಿಗುತ್ತೆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ. ಆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು, ಆ ದುಡ್ಡು ಎಲ್ಲೋಯ್ತು? ಆ ದುಡ್ಡನ್ನು ಕೊಡಬೇಕು ಅಂತ ಒತ್ತಾಯ ಹೇರಿದಾಗ ಆ ದುಡ್ಡು ಎಲ್ಲಿ ಹೋಗಿಲ್ಲ. 5,000 ಕೋಟಿ ಹಣ ಹಣಕಾಸು ಇಲಾಖೆ ಹತ್ರನೇ ಇದೆ. ಆ ದುಡ್ಡನ್ನು ನಾವು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಭರವಸೆಯನ್ನು ಕೊಟ್ಟಿದ್ದಾರಲ್ವಾ, ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲಿ ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಲಾಗತ್ತೆ. ಮತ್ತು ಆ ಪ್ರೆಷರ್ ಆದ ಬಳಿಕ ಅದರ ಬಗ್ಗೆ ಚರ್ಚೆ ಆಗತ್ತೆ ಅಲ್ವಾ, ಚಳಿಗಾಲದ ಅಧಿವೇಶನದಲ್ಲಿ. ಅದಾದ ಬಳಿಕ ಆ ಸಂದರ್ಭದಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ರಾಜ್ಯ ಸರ್ಕಾರ ಒಂದಾದ ಮೇಲೆ ಒಂದು ಕ್ಲಿಯರ್ ಮಾಡುತ್ತೆ. ಅದರಲ್ಲಿ ಈಗ ಸೆಪ್ಟೆಂಬರ್ 24, ಅಕ್ಟೋಬರ್ 25, ನವೆಂಬರ್ 26, ಡಿಸೆಂಬರ್ 27ನೇ ಕಂತಿನ ಹಣ ಸತತವಾಗಿ ಜಮಾ ಆಗತ್ತೆ ಸ್ನೇಹಿತರೆ. ಸೊ ಜಮಾ ಆಗಿ ಕ್ಲಿಯರ್ ಆಗತ್ತೂ ಕೂಡ. ಮತ್ತು ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ, ಇದನ್ನು ಕೂಡ ಅದೇ ಸಂದರ್ಭದಲ್ಲಿ ಜಮಾ ಮಾಡಿದ್ರು. ಯುಗಾದಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿಯೂ ಕೂಡ ದುಡ್ಡನ್ನು ಜಮಾ ಮಾಡಲಾಗಿತ್ತು ಸ್ನೇಹಿತರೆ. ಒಟ್ಟಾರೆಯಾಗಿ ಸುಮಾರು 4ರಿಂದ 5 ತಿಂಗಳ ಹಣವನ್ನು ಕೂಡ ಅಲ್ಲಿ ಜಮಾ ಮಾಡಲಾಗಿತ್ತು. ಈಗ ಮತ್ತೆ ಉಳಿದಿರುವಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಲಾಗ್ತಾ ಇದೆ. ನಿಮಗೆ ಜ್ಞಾಪಕ ಇರಲಿ, ಹೋದ ವರ್ಷದಲ್ಲಿ 2 ತಿಂಗಳ ಪೆಂಡಿಂಗ್ ಉಳಿದ್ರೆ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ. ಜೊತೆಗೆ 29 ಫೆಬ್ರವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ.
ಜೊತೆಗೆ 30ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿದ್ದು ಈ ಮಾರ್ಚ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದರ ಜೊತೆಗೇನೆ ಏಪ್ರಿಲ್ 31ನೇ ಕಂತಿನ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಾಗ್ತಾ ಇದ್ದು ಈ 2 ತಿಂಗಳ ಹಣವನ್ನು ಕೂಡ ಎಲ್ಲ ಮಹಿಳೆಯರಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಲಾಗ್ತಾ ಇದೆ. ಸುಮಾರು 4,000 ರೂಪಾಯಿ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಲಾಗ್ತಾ ಇದೆ. ಮತ್ತೆ 5,000 ಕೋಟಿ ಹಣವನ್ನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಈ 30ನೇ ಕಂತು ಹಾಗೂ 31ನೇ ಕಂತಿನ ಹಣವನ್ನ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಮಾಡಲಾಗ್ತಾ ಇದ್ದು ಈ 13 ಜಿಲ್ಲೆಗಳು ಯಾವುವು ಅಂತ ನಾವು ನೋಡೋದಾದ್ರೆ ಮುಖ್ಯವಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆದರೂ ಸಹಿತ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಹಾಗಾಗಿ ಮುಖ್ಯವಾಗಿ ಈ 2 ಜಿಲ್ಲೆಗಳಿಗೆ ಬರೋದರ ಜೊತೆಗೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗತ್ತೆ ಸ್ನೇಹಿತರೆ. ಬರೀ 2,000 ಅಷ್ಟೇ ಅಲ್ಲ, ಮತ್ತೆ 2,000 ಸುಮಾರು 4,000 ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗತ್ತೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಬಹಳಷ್ಟು ಫಲಾನುಭವಿಗಳು ಈ ದುಡ್ಡಿಗಾಗಿ ಕಾಯ್ತಾ ಇದ್ದೀರಲ್ವಾ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗುತ್ತೆ, ಆದರೆ ನಿಮ್ಮ ಖಾತೆಗಳು ಚಾಲ್ತಿಯಲ್ಲಿರಬೇಕು. ಅದರಲ್ಲಿ ಈಗ ಬಯೋಮೆಟ್ರಿಕ್ ಕೂಡ ಬಂದಿದೆ, ನಿಮ್ಮ ಗಮನದಲ್ಲಿರಬಹುದು ಸ್ನೇಹಿತರ. ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ ಮಾಹಿತಿಯಲ್ಲಿ ಸಿಗ್ತಾ ಇರುವಂಥದ್ದು. ಈಗಾಗಲೇ ನೀವು CM ಬದಲಾವಣೆ ಕೂಡ ನೋಡಿದ್ರಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಾವು ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹೇಗೆ ಅಂದರೆ ಬಯೋಮೆಟ್ರಿಕ್ ಯಾಕೆ ಮಾಡಿಸ್ತಾ ಇದ್ದಾರೆ ಅಂದರೆ ಬಹಳಷ್ಟು ಗೃಹಲಕ್ಷ್ಮಿಯರು ಮುಖ್ಯಸ್ಥೆಯರು ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಮನೆಯವರು ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಆ ಒಂದು ಕ್ರಮವನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡು ಈ ರೀತಿ ಯಾರು ಮಾಡ್ತಾ ಇದ್ದೀರಿ, ಸೊ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕಂದ್ರೆ ಬಯೋಮೆಟ್ರಿಕ್ ಮಾಡಬೇಕು. ಅಂದರೆ ಯಾರು ಬದುಕಿರ್ತಾರೋ ಅವರು ಬಂದು ಬಯೋಮೆಟ್ರಿಕ್ ಮಾಡಿದ್ರೆ ದುಡ್ಡು ಜಮಾ ಆಗುತ್ತೆ. ಯಾರು ಬದುಕಿರೋದಿಲ್ಲ ಅಂದರೆ ಆದರೂ ಸಹಿತ ದುಡ್ಡು ಪಡ್ಕೊಳ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಮತ್ತು ಮರಣ ಪ್ರಮಾಣ ಪತ್ರ ತೆಗೆಸಿರೋದಿಲ್ಲ. ಹೀಗಾಗಿ ಸರ್ಕಾರಕ್ಕೂ ಕೂಡ ಮಾಹಿತಿ ಹೋಗಿರೋದಿಲ್ಲ. ಬಯೋಮೆಟ್ರಿಕ್ ಇದಕ್ಕಾಗಿಯೇ ಬಹಳಷ್ಟು ಫಲಾನುಭವಿಗಳು ಬಯೋಮೆಟ್ರಿಕ್ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತು ಬಯೋಮೆಟ್ರಿಕ್ ಮಾಡೋದರಿಂದ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ಇವರು ಬದುಕಿದ್ದಾರೆ ಹಾಗಾಗಿ ಮಾಡಿದ್ದಾರೆ, ಇವರು ಬದುಕಿಲ್ಲ ಹಾಗಾಗಿ ಇವರು ಎಲಿಜಿಬಲ್ ಇಲ್ಲ, ಅದಕ್ಕಾಗಿ ಇವರು ಮಾಡಿಲ್ಲ, ನಾವು ಇವ್ರಿಗೆ ದುಡ್ಡು ಹಾಕೋದಿಲ್ಲ ಅಂತ ಹೇಳುತ್ತೆ. ಜೊತೆಗೆ ಈಗ ಬದುಕಿಲ್ಲದವರ ಹೆಸರಿನಲ್ಲಿ ದುಡ್ಡು ಹೋಗ್ತಾ ಇದ್ದಿಲ್ಲ, ಅದನ್ನು ATM ಅಥವಾ ಫೋನ್ಪೇನೋ ಇದನ್ನು ಬಳಕೆ ಮಾಡಿಕೊಂಡು ದುಡ್ಡನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಿದ್ದು ಇದರ ಬಗ್ಗೆ ಒಂದು ಎಚ್ಚರಿಕೆ ಕ್ರಮವನ್ನು ಸರ್ಕಾರ ಕೈಗೊಳ್ತಾ ಇದೆ. ಮತ್ತು ಸಾಕಷ್ಟು ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಲಾಕ್ಸ್ ಆಗ್ತಾ ಇದೆ, ಕೋಟಿಗಟ್ಟಲೆ. ಸುಮಾರು 2 ಲಕ್ಷ ಮಹಿಳೆಯರು ಈ ರೀತಿ ಮಾಡಿದಾರಂತೆ ಅವರ ಕುಟುಂಬಸ್ಥರು. ಹಾಗಾಗಿ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.